ಡಯಟ್ ಬಗ್ಗೆ ನಿಮಗೆ ಸರಳವಾಗಿ ಹೇಳ್ತೀನಿ. ಡಯಟಿಷಿಯನ್ಸ್ ನಿಮ್ಗೆ ಹೇಳ್ತಾ ಇರ್ತಾರೆ ಒಂದು ಕಟೋರಿ ರೈಸ್ ತಿನ್ನು ಅದು ಅಂತ. ನಾನು ಭಾಳ ಸರಳವಾಗಿ ಹೇಳಿದ್ದೀನಿ, ತುಂಬ ಜನ ಇದನ್ನು ಇಷ್ಟಪಡ್ತಾರೆ. 4 ಟೀ ನೆನಪಿಡಿ ಅಂತ ಹೇಳ್ತೀನಿ ನಾನು ಯಾವಾಗಲೂ. ಏನ್ರಿ ಡಾಕ್ಟ್ರೆ 4 ಟೀ ಅಂದರೆ 4 ಟೀ ಕುಡಿಬೇಕಾ? ಇಲ್ಲ, 4 ಟೀ ಅಂದರೆ ತಟ್ಟೆ ತುಂಬ ತರಕಾರಿ ತಿನ್ನಿ ಅಷ್ಟೇ. ವೆರಿ ವೆರಿ ಇಂಪಾರ್ಟೆಂಟ್. ಇಷ್ಟು ಅನ್ನ ಇದ್ದರೆ ದಪ್ಪಕ್ಕಿ ಅನ್ನ, ಡಯಾಬಿಟಿಕ್ ರೈಸ್ ಅಂತೀವಿ ನಾವು. ಪಾಲಿಶ್ಡು ಮೈದಾ ಅಂತ ಒಂದು ತಿನ್ನಬೇಡಿ. ಚಪಾತಿ ತಿನ್ನಿ, ಮುದ್ದೆ ತಿನ್ನಿ, ಅನ್ನ ತಿನ್ನಿ, ಬಟ್ 2 ತುತ್ತು ಕಡಿಮೆ ಮಾಡಿ. ಸೊಪ್ಪು ತರಕಾರಿಗಳು ಅನ್ಲಿಮಿಟೆಡ್. ಸೌತೆಕಾಯಿ, ಮೂಲಂಗಿ, ಟೊಮಟೊ, ನೀವು ದಿನಕ್ಕೊಂದು ಹಣ್ಣು ತಿನ್ಬೋದು. ನಿಮ್ಮ 3 ಬೇಡ ಅಂತೀವಿ ನಾವು. ಬೆಲ್ಲ ಬೇಡ, ಸಕ್ಕರೆ ಬೇಡ, ಜೇನುತುಪ್ಪ ಬೇಡ. ಏನೋ ಯುಗಾದಿ ಹಬ್ಬದ ದಿನ ಮನೆ ಮಕ್ಕಳೆಲ್ಲ ಒಬ್ಬಟ್ಟು ತಿಂತಾರೆ ಅಂದರೆ ನಿಮಗೂ ಆಸೆ ಆದರೆ ಒಂದು ಒಬ್ಬಟ್ಟು ತಿನ್ನಿ, ನಾನು ಬೇಡ ಅನ್ನಲ್ಲ. ತುಪ್ಪ ಹಾಕ್ಕೊಂಡೇ ತಿನ್ನಿ. ಆದರೆ ಇಷ್ಟು ಕೋಸಂಬರಿ ತಿನ್ನಿ. ಕೋಸಂಬರಿಯಲ್ಲಿ ಶುಗರ್ ಕಡಿಮೆ, ಇದರಲ್ಲಿ ಶುಗರ್ ಜಾಸ್ತಿ. ಅದ್ರ ಮಧ್ಯೆ ಪಾಯಸ, ವಡ, ಚಿತ್ರಾನ್ನ ಅವೆಲ್ಲ ನಿಮ್ಮ ಮೊಮ್ಮಕ್ಕಳಿಗೆ ಕೊಟ್ಬಿಡಿ. ನಿಮಗೆ ಭಾಳ ಸರಳ, ಖುಷಿನೂ ಆಗುತ್ತೆ. ನಾನು ಯಾಕೆ ಈ ಮಾತು ಹೇಳ್ತೀನಿ ಅಂದರೆ, ನಮ್ಮಲ್ಲಿ 8 ಜನದಲ್ಲಿ ಒಬ್ಬನಿಗೆ ಸಕ್ಕರೆ ಕಾಯಿಲೆ ಇರುತ್ತೆ. ತಂದೆ ತಾಯಿಗೆ ಸಕ್ಕರೆ ಕಾಯಿಲೆ ಇದ್ದರೆ 5 ಜನ ಮಕ್ಕಳಿದ್ರೆ ಒಂದು ಇಬ್ಬರಿಗಾದರೂ ಬಂದೇ ಬರುತ್ತೆ. ಸೊ ಅದರಿಂದ ಸಕ್ಕರೆ ಕಾಯಿಲೆಯ ಬಗ್ಗೆ, ಡಯಾಬಿಟಿಸ್ ಮೆಲಿಟಸ್ ಬಗ್ಗೆ ನಿಮಗೆ ಅರಿವು ಇರಲಿ, ತಿಳುವಳಿಕೆ ಇರಲಿ. ದಯವಿಟ್ಟು ನೀವೇ ಸೆಲ್ಫ್ ಮೆಡಿಕೇಷನ್ ಮಾಡ್ಕೊಂಡು ನಾನು ಹೋಮಿಯೋಪತಿ ತೊಗೋತೀನಿ, ಆಯುರ್ವೇದ ತೊಗೋತೀನಿ, ಯುನಾನಿ ತೊಗೋತೀನಿ, ಲೀವ್ ಇಟ್ ಟು ಯುವರ್ ಡಾಕ್ಟರ್. ನಿಮ್ಗೆ ಯಾವ ಸಿಸ್ಟಮ್ನಲ್ಲಿ ನಂಬಿಕೆ ಇರುತ್ತೋ ಅದನ್ನು ತೊಗೊಳ್ಳಿ. ಅವರು ನಿಮಗೆ ಗ್ಯಾರಂಟಿಯಾಗಿ ಈ ಚೆಕ್ ಮಾಡಿ ನೋಡಬೇಕು. ನಾನು ಕೊಡೋ ಔಷಧಿಯಿಂದ ಇದು ಕಂಟ್ರೋಲ್ನಾಗಿದೆಯೋ ಇಲ್ಲೋ ಅಂತ ತಿಳ್ಕೊಂಡು ನಿಮ್ಗೆ ಅಡ್ವೈಸ್ ಮಾಡ್ತಾರೆ.